RSS ನಲ್ಲಿ ಮುಖ್ಯವಾಗಿ ಸಂಘಟನೆ ಕಾಣುವಂತದ್ದು ಶಿಸ್ತು, ದೇಶಭಕ್ತಿ, ಸಹೋದರ ಭಾವ, ಒಂದು ಸಂಸ್ಕಾರಯುತವಾದ ಬದುಕು. ನೋಡಿ, ಅವಘಡಗಳಾದಾಗ, ಭೂಕಂಪ ಆದಾಗ ಮುಂಚೂಣಿಯಲ್ಲಿ ನಿಲ್ಲುವಂತಹವರು ಸ್ವಯಂ ಸೇವಕರು ಇರ್ತಾರೆ. ಯಾವಾಗಲೂ ಕೂಡ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಅಲ್ಲಿ ಬೇರೆಯವರ ಪ್ರಾಣವನ್ನು ರಕ್ಷಣೆ ಮಾಡುವಂತಹದ್ದು, ಅವರ ಜೀವನವನ್ನ ಉತ್ತಮಪಡಿಸುವಂತಹದ್ದು, ಅಲ್ಲಿ ಸೌಕರ್ಯಗಳನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಕೂಡ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಒಂದು ಸಂಘಟನೆ ಇದೆ ಅವರಲ್ಲಿ. ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಒಂದು ದೇಶಕ್ಕಾಗಿ ಪ್ರಾಣವನ್ನೇ ಕೊಡ್ತೇವೆ ಎನ್ನುವಂತ ಮನೋಭಾವ ಅವರಲ್ಲಿ ಇರುವಂತಹದ್ದು. ಅವರ ಬೈಠಕ್ ಇರ್ಬೋದು, ಪಥಸಂಚಲನ ಇರ್ಬೋದು, ನೋಡಿದ್ರೆ ಒಂದು ರೀತಿಯಲ್ಲಿ ನಮ್ಮ ದೇಶದ ಒಂದು ಮಿಲಿಟರಿ ರೀತಿಯಲ್ಲಿ ಹೋಗ್ತಾ ಇದ್ದಾರೇನೋ ಅನ್ನಿಸುವ ಒಂದು ವಾತಾವರಣವನ್ನು ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ವ್ಯಕ್ತಿಗೆ ಒಂದಿಷ್ಟು ವಯಸ್ಸಾದರೆ ಒಂದು ಶಕ್ತಿ ಕಡಿಮೆ ಆಗ್ತದೆ, ಸಂಸ್ಥೆಗೆ ವಯಸ್ಸಾದಷ್ಟು ಶಕ್ತಿ ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುವಂತಹದ್ದು. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದೂ ಎಲ್ಲರೂ ಹಿಂದೂ, ಇದುವೇ ನವಗಾನ, ಇದುವೇ ನವಗಾನ. ನುಡಿದರು ಕಾಣುತ್ತ ಕೇಶವರಂದು ಐಕ್ಯದ ಸುಂದರ ಕನಸು, ಐಕ್ಯದ ಸುಂದರ ಕನಸು. ಪಣ ತೊಡಿರೆಂದು ಮಾಡುವೆವೆಂದು ಎಲ್ಲವನೂ ನನಸು, ಎಲ್ಲವನೂ ನನಸು.